ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಈಗ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬರ್ತಾ ಇದೆ. ಇದಕ್ಕೆ ಗೃಹಲಕ್ಷ್ಮಿ ನಿಮ್ಮ ಹಣ ಏನು ಬರ್ತಾ ಇದೆಯಲ್ಲ ಇದನ್ನ ನೀವು ಸಂಘಕ್ಕೆ ಕಟ್ಟಿದ್ರೆ ನಿಮಗೆ ಡಬಲ್ ಆಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಮಾಹಿತಿನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಆಮೇಲೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವಿಚಾರ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ 15ನೇ ಕಂತಿನ ಹಣದ ಬಗ್ಗೆ ಸಹ ವಿಡಿಯೋದಲ್ಲಿ ನಾವು ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗ್ಬಿಡೋಣ. ಯಾಕಂದ್ರೆ ತುಂಬಾ ದಿನ ಆಯ್ತು 15ನೇ ಕಂತಿನ ಹಣದ ಬಗ್ಗೆ ವಿಚಾರಗಳು ಬರ್ತಾರೆ. ಯಾಕಂದ್ರೆ ಈ ರೇಷನ್ ಕಾರ್ಡ್ ದೊಡ್ಡ ತಲೆನೋವು ಕೆಲಸ ಆಗಿರೋದ್ರಿಂದ ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಸರ್ಕಾರದವರು ಗಮನ ಕೊಡ್ತಾ ಇಲ್ವಾ, ನಮಗೆ ಹಣ ಬರೋದಿಲ್ವಾ ಅಂತ ಹೇಳಿ ಜನ ತುಂಬಾ ಕಂಗಾಲಾಗಿದಾರಲ್ವಾ. ಸೊ ಇವತ್ತು ಹೊಸ ಯೋಜನೆ ಹಾಗೇನೆ ಈ ಒಂದು 15ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ. ಸೊ ಇವಾಗ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಇವಾಗ ನೋಡಿ ಏನು ಟ್ರೆಷರಿಂದ ಆಲ್ರೆಡಿ ನಮ್ಮ ಅಂದ್ರೆ ಸರ್ಕಾರದವರು ಆಲ್ರೆಡಿ ಅಮೌಂಟ್ನ ಹಾಕಿದ್ದಾರೆ. ಟ್ರೆಷರಿಂದ ಅದು ನಮ್ಮ ಬ್ಯಾಂಕ್ಗಳಿಗೆ ಬರಬೇಕಾಗಿರುವಂತ ಒಂದು ಪ್ರೊಸೀಜರ್ ಅಲ್ಲಿ ಇವಾಗ ನಿಂತಿರುವಂತದ್ದು. ಆಲ್ರೆಡಿ ಹಣ ಬಿಡುಗಡೆ ಆಗೋಗಿದೆ, ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೀಗ 15ನೇ ಕಂತಿನ ಹಣ ಈ ತಿಂಗಳಲ್ಲಿ ಬರುತ್ತೆ ಅಂತಾನು ಒಂದಷ್ಟು ಮಾಹಿತಿ ಇತ್ತು. ಬಟ್ ಇವಾಗ ರೇಷನ್ ಕಾರ್ಡ್ ಅಲ್ಲಿ ತೊಂದರೆ ಆಗಿರೋದ್ರಿಂದ ಗೃಹಲಕ್ಷ್ಮಿಯರಿಗೆ ಕ್ಯಾನ್ಸಲೇಷನ್ ಆಗಿರೋದ್ರಿಂದ ಅಂದ್ರೆ 13 ಲಕ್ಷ ಇಲ್ಲಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅಂತವ್ರಿಗೂ ಸಹ ಹೊಡ್ತಾ ಬೀಳ್ತಾ ಇರೋ ಕಾರಣದಿಂದ ಈ ತಿಂಗಳು ಬರಬೇಕಾಗಿದ್ದಂತ 15ನೇ ಕಂತಿನ ಹಣ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಆಗಿದೆ. ಸೊ ಮುಂದಿನ ತಿಂಗಳು ಡಿಸೆಂಬರ್ ಅಲ್ಲಿ ಮೊದಲನೇ ವಾರದಲ್ಲಿ ನಿಮಗೆ 15ನೇ ಕಂತಿನ ಹಣ ಏನು ಬರಬೇಕಾಗಿದೆ ಈ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ಸ್ ನ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು. ಕ್ಯಾನ್ಸಲ್ ಅಂತೂ ಆಗೋದಿಲ್ಲ, ಯಾಕಂದ್ರೆ ಇವಾಗ 29ನೇ ತಾರೀಕಿನ ಒಳಗೆ ಕ್ಯಾನ್ಸಲ್ ಆಗಿರುವಂತ BPL ಹಾಗೆ APL ನ ರಿಟೈನ್ ಮಾಡ್ತಾ ಇದ್ದಾರೆ. ರಿಟೈನ್ ಮಾಡ್ಲೇಬೇಕು ಅಂತ ಹೇಳಿ ಸರ್ಕಾರದವರು ಆದೇಶನ ಹೊರಡಿಸ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಸರಿ ಹೋದ ನಂತರ ಮತ್ತೆ ಕರೆಕ್ಟ್ ಆಗಿರೋರಿಗೆ ಮುಂದಿನ ವಾರ ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಮುಗೀತು ನವೆಂಬರು. ಸೊ ಇವಾಗ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಇದು ಬರುತ್ತೆ. ನೆಕ್ಸ್ಟ್ ವಿಚಾರ ಯೋಜನೆ ಅಂತ ಹೇಳಿದೆ, ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಇವಾಗ ಕಾಂಗ್ರೆಸ್ ಸರ್ಕಾರದವರು ಒಂದು ಹೊಸ ಚಾಪ್ಟರ್ನ ಓಪನ್ ಮಾಡ್ತಾ ಇದ್ದಾರೆ. ಈ ಗೃಹಲಕ್ಷ್ಮಿ ಸಂಘ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅಥವಾ ನೀವು ಸಿಟಿಯಲ್ಲಿದೆ ವಾರ್ಡ್ಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಒಂದು ಇದನ್ನ ಓಪನ್ ಮಾಡ್ತಾ ಇದ್ದಾರೆ, ಒಂದು ಯೋಜನೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಇವಾಗ ಗೃಹಲಕ್ಷ್ಮಿದು ನಿಮ್ಗೆ ಏನು 2,000 ರೂಪಾಯಿ ಹಣ ಬರುತ್ತಲ್ವಾ, ಅದರಲ್ಲಿ 1,000 ರೂಪಾಯಿ ನೀವು ಆ ಯೋಜನೆಗೆ ಕಟ್ಟುತ್ತೀರಾ, ಇನ್ನು 1,000 ರೂಪಾಯಿ ನೀವು ತಗೋಬಹುದು. ಈ 1,000 ರೂಪಾಯಿನ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಿದ್ರೆ ಇದು ನಿಮ್ಗೆ ಬಡ್ಡಿ ಸೇರಿಸಿ 1 ವರ್ಷ ಆದ್ಮೇಲೆ ಅಥವಾ 2 ವರ್ಷ ಟರ್ಮ್ ಏನ್ ಕೊಡ್ತಾರೆ ಅದ್ರ ಮೇಲೆ ನಿಮ್ಗೆ ಬಡ್ಡಿ ಸಮೇತ ನಿಮಗೆ ಹಣ ಬರುತ್ತೆ. ಆದ್ರೆ ಇಲ್ಲಿ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಕೇಳ್ತಾ ಇದ್ರೆ 50% ಬಡ್ಡಿನ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ. ನಿಮ್ಗೆ ಡಬಲ್ಲೇ ಆ 50 ಅಂತ ಹೇಳಿದ್ರೆ ನಿಮ್ಗೆ 1,000ಕ್ಕೆ ಅಂದ್ರೆ 500 ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಬಡ್ಡಿ ಬರುತ್ತಲ್ವಾ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಅನ್ಕೋಬಹುದು ಸರ್ಕಾರದವ್ರ ಹತ್ರ ಹಣ ಇಲ್ಲ, ಇವಾಗ ನಮ್ ಬರೋ ಹಣನೇ 2,000 ರೂಪಾಯಿನೇ ಇಷ್ಟೆಲ್ಲ ಡಿಲೇ ಮಾಡ್ಕೊಂಡು ಕೊಡ್ತಾ ಇದ್ದಾರೆ, ಈ ಬಡ್ಡಿ ಕಟ್ಟಿದ್ರೆ ನಮ್ಗೆ ಯಾವಾಗಪ್ಪ ಕೊಡ್ತಾರೆ ಅಂತ ಕೇಳ್ಬೋದು. ಇವಾಗ ಯಾವ ತರ ರೊಟೇಷನ್ ಆಗುತ್ತೆ ಅಂದ್ರೆ ನೀವು 1,000 ರೂಪಾಯಿ ಏನ್ ಕೊಡ್ತೀರಲ್ವಾ ಇದನ್ನ ಗೃಹಲಕ್ಷ್ಮಿ ಯೋಜನೆಗೆ ಇವರು ಅದನ್ನ ರೊಟೇಷನ್ ಮಾಡ್ತಾರೆ. ಈ 1 ತಿಂಗಳು ಹಣ ಇಲ್ಲ ಅಂತ ಹೇಳಿದ್ರೆ ಇವಾಗ ನಾವೇನ್ 1,000 ಬಡ್ಡಿ ಕಟ್ತೀವಲ್ಲ, ಅಂದ್ರೆ 1,000 ನಾವೇನ್ ಬಿಡ್ತಿದೀವಲ್ಲ ಈ 1,000 ಇಟ್ಕೊಂಡು ಅವ್ರು ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ರೊಟೇಷನ್ ಮಾಡ್ತಾ ಇರ್ತಾರೆ. ಆದ್ರೆ ನಿಮಗೆ ಈ 1 ವರ್ಷ ಅಥವಾ 2 ವರ್ಷ ಟರ್ಮ್ ಅಲ್ಲಿ ಏನ್ ಹಾಕ್ತಾರಲ್ವಾ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ ಇದರಲ್ಲಿ ನಿಮ್ಗೆ ಸ್ವಲ್ಪ ಕಾಲದ ನಂತರ ನಿಮಗೆ ವಿತ್ ಇಂಟ್ರೆಸ್ಟ್ ನಿಮ್ಗೆ ಬರುವಂತದ್ದು. ಆದ್ರೆ ಇದು ಈಗ ನಡೆಯಲ್ಲ, ನಿಮ್ಗೆ ಜಾನ್ವರಿ ನಂತರ ಈ ಯೋಜನೆನ ಜಾರಿಗೆ ತರಬೇಕು ಅಂತ ಹೇಳಿ ವಿಚಾರಗಳು ನಡೀತಾ ಇರುವಂತದ್ದು. ಹಾಗೇನೆ ನಿಮ್ಗೆ ಕಂಪಲ್ಸರಿ ಕೂಡ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಬೇಡ ನಮ್ಗೆ 2,000 ಬರೋದು ಬರ್ಲಿ ನಮಗೆ ಖರ್ಚಿಗಾಗುತ್ತೆ ಅನ್ನೋರಿದ್ರೆ 2,000 ತಗೋಬಹುದು. ಇಲ್ಲ ನನ್ಗೆ ಸೇವಿಂಗ್ಸ್ ಆಗುತ್ತೆ ತಿಂಗಳಿಗೆ 1,000 ನಾನು ಕೂಡ್ಸಿ ಅದನ್ನ ಬಡ್ಡಿ ತಗೊಂಡು ನಾನು ಇದು ಮಾಡ್ಬೋದು ಅಂತ ಪ್ಲಾನ್ ಅಲ್ಲಿ ಏನಾದ್ರು ಇದ್ರೆ ನಿಮ್ಗೆ ಅದು ಕೂಡ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ಮಹಿಳೆಯರು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು ನನಗೆ, ನಿಮಗೆ 2,000 ರೂಪಾಯಿ ಹಣ ಕರೆಕ್ಟ್ ಆಗಿ ಬಂದ್ರೆ ಸಾಕಾ, ಇಲ್ಲ ಈ ಯೋಜನೆ ಈ ಗೃಹಲಕ್ಷ್ಮಿ ಸಂಘ ಅಂತ ಏನ್ ಮಾಡ್ತಾರಲ್ಲ ಸಂಸ್ಥೆ ಅದರಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ಪ್ರಯೋಜನ ಆಗುತ್ತೆ ಅಂತ ನಿಮಗೆ ಅದ್ರ ಮೇಲೆ ಆಸಕ್ತಿ ಬರ್ತಾ ಇದೆಯಾ, ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವುದೇ ಕಾರಣಕ್ಕೂ ಇದು ಕಂಪಲ್ಸರಿ ಅಲ್ಲ, ಇದು ಮುಂದಿನ ವರ್ಷ ಬರುವಂತದ್ದು. ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಮುಗಿತಾ ಇದೆ ವರ್ಷ. ಸೊ ಮುಂದಿನ ವರ್ಷ ಬರುವಂತ ಯೋಜನೆ ಇದಾಗಿದೆ. ನಿಮ್ಮ ಅನಿಸಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸರ್ವೆ ಮಾಡ್ಬೇಕು ಅಂತ ಹೇಳಿದಾಗ್ಲೂ ಈ ತರ ವಿಡಿಯೋಸ್ಗಳು ಮಾಡಿ ಹಾಕಿದಾಗ ಅವ್ರು ಕಮೆಂಟ್ಸ್ ಗಳನ್ನ ನೋಡ್ತಾರೆ, ಮಹಿಳೆಯರಿಗೆ ಯಾವ್ದು ಸೂಕ್ತವಾಗಿದೆ, 2,000 ರೂಪಾಯಿನೇ ಬೆಟರಾ ಅಥವಾ ಈ ತರ ಯೋಜನೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗುತ್ತಾ ಅಂತ ಹೇಳಿ ನಿಮ್ಮ ಅನಿಸಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್.
ಚಿಂತೆ ಮಾಡಬೇಡಿ, ಮುಂದಿನ ವಾರ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋದಿಗೆ. ನಮಸ್ಕಾರ.